ನಾನು ಡಾಕ್ಟರ್ ಕಿರಣ್ ಎಸ್ ಮೂರ್ತಿ ಅಂತ ಕನ್ಸಲ್ಟೆಂಟ್ ಫಿಸಿಯೋಥೆರಪಿಸ್ಟ್ ಆಗಿ ಕಳೆದ 25 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನನ್ನದೇ ಒಂದು ಸ್ವಂತ ಕ್ಲಿನಿಕ್ ಇದೆ, ರಾಯರ ಕ್ರೀಡಾ ಫಿಸಿಯೋಥೆರಪಿ ಆ್ಯಂಡ್ ರಿಹ್ಯಾಬ್ ಕ್ಲಿನಿಕ್ ಅಂತ. ಸೊ ಈ ಕ್ಲಿನಿಕಲ್ಲಿ ನಮ್ಮದು ಮೇಜರ್ ಆಗಿ ಫಿಸಿಯೋಥೆರಪಿ ಯಾರಿಗೆ ಮಾಡ್ತೀವಿ? ಈಗ ಸ್ಟ್ರೋಕ್. ಈಗ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಈ 29ನೇ ತಾರೀಕು ಸ್ಟ್ರೋಕ್ ದಿನಾಚರಣೆ ಬರ್ತಾ ಇದೆ. ಆ ವಿಷಯವಾಗಿ ನಾನೀಗ ಸ್ಟ್ರೋಕ್ ಇದಕ್ಕೆ ನಾವು ಫಿಸಿಯೋಥೆರಪಿ ಯಾವ ಥರ ಆಗುತ್ತೆ, ಮೊದಲಿಗೆ ಸ್ಟ್ರೋಕ್ ಅಂದರೆ ಏನು, ಅದಂದರೆ ಲಕ್ವ ಹೊಡೆದಿದೆ ಅಂತಾರೆ ಮುಂಚಿನ ಕಾಲದಲ್ಲಿ, ಇದರ ಪ್ಯಾರಲೈಸ್ ಅಂತಾರೆ. ಸೊ ಈ ವಿಷಯಗಳಲ್ಲಿ ಮತ್ತು ಜನಗಳಿಗೆ ಇನ್ನೊಂದು ಏನು ಮಾಹಿತಿ ಕೊಡ್ತೀನಿ ಅಂದರೆ, ಫಿಸಿಯೋಥೆರಪಿ ಒಂದೇ ಪ್ಲೇ ಆಗಲ್ಲ ಇದರಲ್ಲಿ. ಮೊದಲಿಗೆ ಫಸ್ಟು ಈಗ ಸ್ಟ್ರೋಕ್ ಆಗೋ ವ್ಯಕ್ತಿಗೆ ಫಸ್ಟ್ ಒಂದು ಸ್ವಲ್ಪ ಬ್ಯಾಲೆನ್ಸ್ ತಪ್ತಾರೆ, ಇದರ ನಿಂತ್ಕೊಂಡಾಗ ನಿಲ್ಲಕ್ಕಾಗ್ತಿರಲ್ಲ, ಇಲ್ಲದ್ರೆ ಮಾತಾಡುವಾಗ ತೊದಲ್ತಾರೆ, ಇಲ್ಲದ್ರೆ ಕಣ್ಣಲ್ಲಿ ಕಣ್ಣು ಮುಚ್ಚಕ್ಕಾಗ್ತಿರಲ್ಲ, ಇದರ ಕೈಯಲ್ಲಿ ಜೋಮ್ ಬಂದಂಗೆ ಆಗುತ್ತೆ, ಏನೋ ಇಟ್ಕೊಳಕ್ಕೆ ಹೋಗ್ತಾರ ಆಗ್ತಾರಲ್ಲ. ಸೊ ಈ ಥರ ಲಕ್ಷಣಗಳಿಗೆ ಯಾವುದೇ ವ್ಯಕ್ತಿ ಕಾಣಿಸಿದಾಗ ಇಮಿಡಿಯೇಟಾಗಿ ನಿಮ್ಮ ಸುತ್ತಮುತ್ತ ಇರುವಂಥ ಯಾವುದೇ ಒಂದು ಹಾಸ್ಪಿಟ್ಲಲ್ಲಿ ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲ್ ಅಂತ ಇರುತ್ತೆ. ಅಂದರೆ ಜನರಲ್ ಹಾಸ್ಪಿಟ್ಲಿಗೂ ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲಿಗೂ ಏನು ವ್ಯತ್ಯಾಸ ಅಂದರೆ, ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲಲ್ಲಿ ಎಲ್ಲರೂ ಇರ್ತಾರೆ, ಮತ್ತು ಇದಕ್ಕೆ ನ್ಯೂರಾಲಜಿಸ್ಟ್ ಇರಬೇಕು, ನ್ಯೂರೋ ಸರ್ಜನ್ಸ್ ಇರಬೇಕು, ಫಿಸಿಷಿಯನ್ಸ್ ಇರಬೇಕು, ICU ಮ್ಯಾನೇಜ್ ಮಾಡೋರು ಇರಬೇಕು. ಸೊ ಇದಕ್ಕೆ ಅತಿ ವೇಗವಾಗಿ ನಾವು ಚಿಕಿತ್ಸೆ ಕೊಟ್ಟಲ್ಲಿ ಯಾವುದೇ ವ್ಯಕ್ತಿ ಸ್ಟ್ರೋಕ್ ಆದ ನಂತರ ಅವ್ರನ್ನ ನಾರ್ಮಲ್ಸಿಗೆ ತರ್ಬೋದು. ಮತ್ತು ಇದು ಮೆಡಿಕಲ್ ಮ್ಯಾನೇಜ್ಮೆಂಟ್ ಆಗುತ್ತೆ. ನಮ್ಮ ಫಿಸಿಯೋಥೆರಪಿಲಿ ಏನು ಮಾಡ್ತೀವಿ, ಆವತ್ತು ಡೇ ಒನ್ನಿಂದನೇ ನಾವು ಫಿಸಿಯೋಥೆರಪಿ ಮಾಡ್ತೀವಿ. ಅಂದರೆ ಕೈ ಕಾಲಿನಲ್ಲಿ ಸ್ವಾಧೀನ ಇರಲ್ಲ, ಅದಕ್ಕೆ ಆ್ಯಕ್ಟಿವಿಟಿ ಮಾಡೋದಕ್ಕೆ ಎಕ್ಸಸೈಸಸ್ ಮಾಡಿಸ್ತೀವಿ. ಮತ್ತು ಸ್ಟ್ರೋಕಿಂದ ಮನೆಗೆ ಬಂದ ಮೇಲೆ ರಿಹ್ಯಾಬ್ ಅಂತ ಮಾಡ್ತೀವಿ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸೈಡ್ ಆಫ್ ದ ಬಾಡಿ ವೀಕ್ನೆಸ್ ಇರುತ್ತೆ, ಅವ್ರನ್ನ ಯಾವ ಥರ ನಾರ್ಮಲ್ಸಿಗೆ ತರಬೇಕು, ಅದಕ್ಕೆ ನಾವು ಫಿಸಿಯೋಥೆರಪಿ ಎಕ್ಸಸೈಸಸ್ನ ಮಾಡಿ ಅವ್ರಿಗೆ ಹಲವಾರು ರೀತಿ ಟೆಕ್ನಿಕಲ್ ಇರುತ್ತೆ ನಮ್ಮದು, ಹಲವಾರು ರೀತಿ ಹೊಸ ಲೇಟೆಸ್ಟ್ ಟೆಕ್ನಿಕ್ಸ್ ಇರುತ್ತೆ, ಬ್ಯಾಲೆನ್ಸ್ ಎಕ್ಸಸೈಸಸ್ ಇರುತ್ತೆ, ಇದರ ವರ್ಚುವಲ್ ರಿಹ್ಯಾಬ್ ಎಕ್ಸಸೈಸಸ್ ಅಂತ ಇರುತ್ತೆ. ಈ ಹಲವಾರು ರೀತಿ ಚಿಕಿತ್ಸೆ ಕೊಟ್ಟಾಗ ಮತ್ತು ನಡೆಗೆ ಹೇಳ್ಕೊಡೋದು. ಯಾಕಂದರೆ ಒಬ್ಬ ವ್ಯಕ್ತಿ ಸ್ಟ್ರೋಕ್ ಆದ ನಂತರ ಅವರಿಗೆ ಮತ್ತೆ ಎಲ್ಲನೂ ನಾವು ತೋರಿಸ್ಕೊಡ್ಬೇಕಾಗತ್ತೆ, ಯಾವ ಥರ ಮಾಡಬೇಕು. ಇದನ್ನು ಸಹಾಯ ಮಾಡೋದಕ್ಕೆ ನಾವು ಫಿಸಿಯೋಥೆರಪಿ ಪ್ಲೇಸ್ ಎ ವೈಟಲ್ ರೋಲ್. ಥ್ಯಾಂಕ್ ಯು.